ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ತೀರ್ಥರಾಮೇಶ್ವರ ದೇವಾಲಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದೀರಿ. ಹಾಗಾದ್ರೆ ಇಂದಿನ ಧರ್ಮದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ. ಈ ಕಲಿಯುಗದಲ್ಲೂ ತನ್ನನ್ನ ನಂಬಿ ಬರುವ ಭಕ್ತರನ್ನ ಉದ್ಧರಿಸ್ತಾ ಇದ್ದಾನೆ ಈ ಪರಮೇಶ್ವರ. ಇವನ ಸನ್ನಿಧಿಗೆ ಬಂದು ಶಿರಭಾಗಿ ನಮಿಸಿದ್ರೆ ಸಾಕು, ನಮ್ಮೆಲ್ಲ ಕಷ್ಟಗಳು ಸಮುದ್ರದಲೆಗಳ ರೀತಿ ಭಗವಂತನ ಚರಣ ಕಮಲಗಳಲ್ಲಿ ಸೇರಿ ಹೋಗುತ್ತವೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಮುರುಡೇಶ್ವರದ ಈಶ್ವರನ ದರ್ಶನ ಮಾಡಿ ಪುನೀತರಾಗೋಣ. ಮುರುಡೇಶ್ವರ ಈ ದೇವಸ್ಥಾನದ ಹೆಸರು ಕೇಳ್ತಾ ಇದ್ದ ಹಾಗೆ ನಮಗೆ ನೆನಪಾಗೋದು 123 ಅಡಿ ಉದ್ದದ ಶಿವನ ಪ್ರತಿಮೆ. ಮಂದಸ್ಮಿತನಾಗಿ ಪದ್ಮಾಸನಧಾರಿಯಾಗಿ ಕುಳಿತ ಈ ದೇವನನ್ನ ನೋಡ್ತಾ ಇದ್ರೆ ಮನಸ್ಸು ಮತ್ತೆ ಮತ್ತೆ ಶಿವ ಧ್ಯಾನವನ್ನ ಸ್ಮರಿಸುವಂತೆ ಮಾಡುತ್ತೆ. ಇಲ್ಲಿನ ಅರಬ್ಬಿ ಸಮುದ್ರದಲ್ಲಿ ಮಿಂದೆದ್ದು ಚಂದ್ರಮೌಳೇಶ್ವರನನ್ನ ದರ್ಶನ ಮಾಡಿದ್ರೆ ನಮ್ಮೆಲ್ಲ ಪಾಪಗಳು ಪರಿಹಾರವಾದಂತೆ. ಈ ದೇಗುಲಕ್ಕೆ ಬಂದು ಆ ಪರಶಿವನ ಎದುರಲ್ಲಿ ನಿಂತು ಏನನ್ನೇ ಬೇಡಿದ್ರೂ ಆ ದೇವ ಇಲ್ಲ ಎನ್ನದೆ ನಮ್ಮ ಮನದ ಆಸೆಗಳನ್ನ ಪೂರ್ಣ ಮಾಡ್ತಾನೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನದಿ ಸ್ನಾನ ಮತ್ತು ಸಮುದ್ರ ಸ್ನಾನಕ್ಕೆ ವಿಶೇಷವಾದ ಮಹತ್ವವಿದೆ. ಸಮುದ್ರ ರಾಜನ ಬಳಿ ನಮ್ಮೆಲ್ಲ ಅಂತರಂಗದ ಅಹಂಕಾರವನ್ನ ದೂರ ಮಾಡು ಎಂದು ಪ್ರಾರ್ಥಿಸಿ ಸದ್ಗತಿಯನ್ನ ದೇವರಲ್ಲಿ ಬೇಡಿದ್ರೆ ನಮ್ಮ ಜನ್ಮ ಪಾವನವಾಗುವಂತೆ ಮಾಡ್ತಾನೆ ಆ ಪರಮಾತ್ಮ. ಹೀಗಾಗಿ ವರ್ಷದಲ್ಲಿ ಒಂದು ಬಾರಿಯಾದ್ರೂ ಸಮುದ್ರ ಸ್ನಾನವನ್ನ ಮಾಡಬೇಕು ಎಂದು ನಮ್ಮ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಮುರುಡೇಶ್ವರ ಕ್ಷೇತ್ರದಲ್ಲಿ ಮಹೇಶ್ವರ ಬಂದು ನೆಲೆ ನಿಲ್ಲೋದ್ರ ಹಿಂದೆ ಒಂದು ಕತೆ ಕೂಡ ಇದೆ. ಹಿಂದೆ ರಾವಣನು ಪರಮೇಶ್ವರನ ಆತ್ಮಲಿಂಗವನ್ನ ತಂದು ಲಂಕೆಯಲ್ಲಿ ಪ್ರತಿಷ್ಠಾಪಿಸಬೇಕೆಂದು ಅಂದುಕೊಳ್ತಾನೆ. ಈ ವಿಷಯವನ್ನ ತಿಳಿದ ಗಣೇಶನು ಬ್ರಾಹ್ಮಣ ವಟುವಿನ ವೇಷ ಧರಿಸಿ ಉಪಾಯವಾಗಿ ರಾವಣನು ತಂದ ಆತ್ಮಲಿಂಗವನ್ನ ಗೋಕರ್ಣದಲ್ಲಿ ಪ್ರತಿಷ್ಠಾಪನೆಯಾಗುವಂತೆ ಮಾಡ್ತಾನೆ. ಈ ಸಮಯದಲ್ಲಿ ಆತ್ಮಲಿಂಗದ ಒಂದು ಅಂಶವು ಈ ಮುರುಡೇಶ್ವರದಲ್ಲಿ ಬಂದು ಬಿತ್ತಂತೆ. ಹೀಗಾಗಿ ಜಗದೀಶ್ವರ ಇಲ್ಲಿ ಬಂದು ನೆಲೆ ನಿಂತ ಎಂದು ಹೇಳಲಾಗುತ್ತೆ. ಮೃದೇಶ್ವರ ಎಂದು ಕರೆಯುತ್ತಿದ್ದ ಈ ಕ್ಷೇತ್ರವು ಮುಂದೆ ಜನರ ಬಾಯಿಂದ ಬಾಯಿಗೆ ಹರಿದಾಡಿ ಮುರುಡೇಶ್ವರ ಎಂದು ಪ್ರಸಿದ್ಧಿಯಾಯಿತು. ವಿಶಾಲವಾದ ಸಮುದ್ರ, ಗಗನಕ್ಕೆ ಮುತ್ತಿಕ್ಕುವಂತೆ ಕಾಣಿಸೋ ರಾಜಗೋಪುರ, ಸದಾ ಹಸಿರಿನಿಂದ ಕೂಡಿದ ಉದ್ಯಾನವನ, ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಭಗವದ್ಗೀತೆಯನ್ನ ಬೋಧಿಸುತ್ತಿರೋ ಸುಂದರವಾದ ಕಲಾಕೃತಿ, ಗಣೇಶನು ಆತ್ಮಲಿಂಗವನ್ನ ಭೂಮಿ ಮೇಲೆ ಸ್ಥಾಪನೆ ಮಾಡಿದ ಕಥೆಯನ್ನ ತೋರಿಸೋ ಚಂದವಾದ ಮೂರ್ತಿಯ ಕೆತ್ತನೆಗಳು, ಹೀಗೆ ಅನೇಕ ಸೌಂದರ್ಯದ ಕುರುಹಾಗಿರೋ ಈ ಕ್ಷೇತ್ರಕ್ಕೆ ಬಂದು ಇವೆಲ್ಲವನ್ನ ನೋಡ್ತಾ ಇದ್ರೆ ಬದುಕಿನ ಜಂಜಾಟಗಳು ಕ್ಷಣಕಾಲ ನಮ್ಮಿಂದ ದೂರವಾಗುತ್ತೆ. ಇನ್ನು ಈ ಕ್ಷೇತ್ರದಲ್ಲಿ ಶಿವರಾತ್ರಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಇಲ್ಲಿ ನಡೆಯುವ ರಥೋತ್ಸವದ ದಿನ ಲಕ್ಷಾಂತರ ಭಕ್ತರು ಶಿವನನ್ನ ಕಣ್ತುಂಬಿಕೊಂಡು ಕೃತಾರ್ಥರಾಗ್ತಾರೆ. ಶ್ರೀ ಕ್ಷೇತ್ರದಲ್ಲಿರುವ ಪಾರ್ವತಿ ಪತಿಯನ್ನ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ, ಸಾಯಂಕಾಲ 4 ಗಂಟೆಯಿಂದ ಸಂಜೆ 8:15 ದರ್ಶನ ಮಾಡಬಹುದಾಗಿದ್ದು, ಭಕ್ತಾದಿಗಳು ದೇವರಿಗೆ ರುದ್ರಾಭಿಷೇಕ, ಬಿಲ್ವಾರ್ಚನೆ, ಪಂಚಾಮೃತಾಭಿಷೇಕ, ಚಂದನಾಭಿಷೇಕ, ಏಕದಶ ರುದ್ರಾಭಿಷೇಕ, ಕುಂಕುಮಾರ್ಚನೆ ಮತ್ತು ಹಣ್ಣುಕಾಯಿ ಸೇವೆಗಳನ್ನ ಮಾಡಿಸಬಹುದಾಗಿದೆ. ಈ ಪುಣ್ಯ ದೇಗುಲವು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿದೆ. ಈ ದೇವಸ್ಥಾನವು ರಾಜಧಾನಿ ಬೆಂಗಳೂರಿನಿಂದ 489 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 205 ಕಿಲೋಮೀಟರ್, ಭಟ್ಕಳದಿಂದ 13 ಕಿಲೋಮೀಟರ್, ಹೊನ್ನಾವರದಿಂದ 27 ಕಿಲೋಮೀಟರ್ ದೂರದಲ್ಲಿದೆ. ಭಟ್ಕಳ ಮತ್ತು ಹೊನ್ನಾವರಕ್ಕೆ ರಾಜ್ಯದ ಎಲ್ಲಾ ಭಾಗಗಳಿಂದಲೂ ಕರ್ನಾಟಕ ಬಸ್ ಸಾರಿಗೆ ಸೌಲಭ್ಯವಿದ್ದು, ಮುರುಡೇಶ್ವರವು ರೈಲು ಸಂಪರ್ಕವನ್ನ ಕೂಡ ಹೊಂದಿದೆ. ಸಾಧ್ಯವಾದ್ರೆ ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಇವತ್ತಿನ ಧರ್ಮದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspireKannada@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.